ಅಣ್ಣ ಏನು ತಿನ್ಬೇಡ ಕಳ್ಳ ಅಂತ ನೀ ಹಂಗೂ ತಿಂತಾನಲ್ಲ. ಅಲ್ಲ ಏನ್ ಎಟ್ಟು ಬಂದಿದ್ ಬರೀ ಒಂದೇ ಒಂದ್ಸಲ ನಾನು ಇನ್ಮೇಲಿಂದ ಕುಡಿಯಲ್ಲ ಅಂತ ಹೇಳು. ನನ್ನ ಮನಸ್ಸಿನ ಪ್ರಕಾರ ನಾನು ಕುಡಿಯಲ್ಲ ಅಂತ ಹೇಳ್ಬೇಕಾದ್ರ ವೈಟ್ ಸ್ಟೋರ್ಗಳನ್ನು ಗೈಸ್ ನಿಮಗೆ ನಮ್ ಜ್ಞಾನವಿ ತೋರಿಸ್ತೀನಿ ನೋಡಿ ಇವಾಗ ಹೆಂಗ್ ರೆಡಿಯಾಗಿ ಹೋಯ್ತಾಳೆ ಸ್ಕೂಲ್ಗೆ ಅಂತ. ಲೇ ಜ್ಞಾನವಿ ಲೇ 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 ಕಂದ ಕಂದ ಕಂದಮ್ಮ ನನ್ನ ಮುದ್ದು ನಿಂತ್ಕೊ ನೀನ್ ನಮ್ಮ ಅಕ್ಕ ನೋಡ್ ಇದ್ನು ತೆಗ್ದಿ ಬ್ಯಾಗ್ ಒಳಕ್ ಹಾಕೋ ಅಂತೇಳಿ ಆಗ್ದದ್ನ ಇದ್ದಾಗ ನೋಡು. ಪ್ರಾಜೆಕ್ಟ್ ವರ್ಕ್ ಹೆಂಗ್ ಮಾಡಿದ್ದು ನೀನು ಮಾಡ್ತಿದ್ಯಾ? ಯಾರು ನಿಮ್ಮ ಅಮ್ಮ ಮಾಡ್ಕೊಟ್ಟಿರೋದೇನೆ ಹಾಕ್ಬಿಡ್ತೀರಿ ಬಾಕಿ ಇನ್ನೊಂದು ಕೊಡ್ತೀನಿ. ಪ್ರಾಜೆಕ್ಟ್ ವರ್ಕ್ ಹೆಂಗ್ ಮಾಡಿದ್ದು ಅಪ್ಪ ಮಗಳು ಚಂದಮಾಮ ಬಾನ ಏರಿ ಕತ್ತು ಮಲೆ ನಿದ್ದೆಗಣ್ಣಿನಲ್ಲೇ ಇಡೀ ಭೂಮಿ ನಮ್ಮ ಡಬಲ್ 4-5 ಎಲ್ಲಿಗೆ ಹೋಯ್ತಿದ್ಯೆ ಗುರು? ಟೀ ಕೊಟ್ಬಿಟ್ಟು ಬರ್ಬೇಕು ಗುರು. ನಾನು ಹೊಲಕ್ಕೆ ಹೋಗಿರೋ ನಾನು ಬತ್ತೀನಿ. ಇನ್ನು ಎಂತ ಕಳ್ಳ ನಮ್ಗೆ ಗೊತ್ತಿರ ಬಿಡು. ನಿಜ ಬತ್ನಿ ಗುರು. ನಾನೇ ಬತ್ತೀನಿ ಬಿಡು. ನಾನು ಹೊಲ ನೋಡ್ಬೇಕು. ಯಾರು ನೀನು? ನಿನ್ನ ಗೋವಾ ಕರ್ಕೊಯ್ತಲ್ಲ ಅಂದ್ಬಿಟ್ಟು ನಮ್ಗೆ ಹೋಗಕ್ ಬಿಡ್ತಾಯಿಲ್ಲ ನಾನು. ನೀನ್ ಹೋಗಬೇಡ ಅಂತೆಲ್ಲ ಕಣ್ಸರತು. ಅಷ್ಟು ದೂರ ಕಾರ್ ಓಡಿಸ್ಕೊಯ್ತಿ ಅಂತಿದೆ ಎಲ್ಲ ಸರತು. ಬುಲೆಟ್ ಸಿಗಾಕಬಿಟ್ಟದೆ. ಆಚೆ ಬರಕ ತೆಗಿಯಕ್ಕಾಗಲ್ಲ, ಅಲ್ಲಿ ಗ್ಯಾಪ್ ಇಲ್ಲ. ಇಲ್ಲಿ ನಮ್ಮ ಹೊಲದಲ್ಲಿ ಎಲ್ಲ ಟೊಮೆಟೊ ಹಣ್ಣು ಕುಯ್ತವ್ರೆ. ಅದಕ್ಕೋಸ್ಕರ ಟೀ ಕೊಟ್ಬಿಟ್ಟು ಹೋಗೋದು ಅಂತ ಬಂದಿದ್ದು. ನಮ್ಮ ಅಣ್ಣನಂತ ಅಣ್ಣ, ಚಿನ್ನದಂತ ಅಣ್ಣ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ ಅಂತ ಅಣ್ಣ ತಮ್ಮನ್ನ ಹಿಂಗೆ ಓಡಾಡ್ಕೊಂಡು ಇರೋಕೆ ಬಿಟ್ಬಿಟ್ಟು ಓದಕ್ಕೆ ಅನ್ಕ ಬಿಟ್ಬಿಟ್ಟು ಅವನು ಟೊಮೆಟೊ ಹಣ್ಣು ಒತ್ತಿ ಇಡೀ ಮನೆ ನಡೆಸ್ತವನೆ. ಹೆಂಗಿತ್ತು ಅಣ್ಣ ಕಾಮಿಡಿ? ಅಮ್ಮ ನಮಸ್ಕಾರ. ದೇವರೆಲ್ಲ ಮಾದಪ್ಪನೆಲ್ಲ ನೋಡ್ಕೊಂಡ್ ಬಂದಾಯ್ತು. ಇಬ್ರೇ ಇರೋದು ನೀವು? ಒಂದ್ 7-8 ಬಾಕ್ಸ್ ಆಗೋದು ಅಷ್ಟೇ ಅಕ್ಕ. ಸರಿ ಬನ್ನಿ ಟೀ ಕೊಡ್ಕೊಳ್ಳಿ. ಯಾ ದಡಪ್ಪ ಮತ್ ನೀನು ಹೊಲದಲ್ಲಿ ಕೆಲಸ ಮಾಡಲ್ವಾ ಅಂದ್ರೆ ಅಷ್ಟೇ. ಮುಂಚೆ ಎಲ್ಲ ಶನಿವಾರ ಭಾನುವಾರ ಮುಂಚೆ ಏನು ಸಿಕ್ಕಾಪಟ್ಟೆ ಏನು ಕೊಡ್ತಿರ್ಲಿಲ್ಲ. ಶನಿವಾರ ಭಾನುವಾರದ್ದು ಕಾಲೇಜ್ ರಜೆ ಇದ್ದಿದ್ದ ಟೈಮಲ್ಲಿ ಮಾಡ್ತಿದ್ದೆ. ಅದು ಬಿಟ್ರೆ ಇನ್ನು ಕಾಲೇಜು ಇದೇ ಆಗಿರೋದು. ಅಷ್ಟೊಂದೇನು ಕೆಲಸ ಕೊಟ್ಟಿಲ್ಲ, ಬಟ್ ಆದರೂ ಹಿಂದೆ ಜಾಸ್ತಿ ಕೆಲಸ ಮಾಡ್ತಿದ್ದೆ. ಇವತ್ತು ನಮ್ಮ ಅಟ್ಲಿ ಮೇವು ಅನ್ನ ಸಾಂಬಾರು. ಗೈಸ್ ನೋ ಶೇವ್ ನವೆಂಬರ್ ಮಾಡೋದ ಅಂತವನೇ. ಅಂದರೆ ನವೆಂಬರ್ ತಿಂಗಳು ಪೂರ್ತಿ ಗಡ್ಡ ಶೇವ್ ಮಾಡಿಸಂಗಿಲ್ಲ, ಕೂದಲು ನನಗೆ ಬಿಟ್ಬಿಡೋದಂತ. ನನ್ನ ಕರಿನ ಮುಟ್ಟಿ 2-3 ದಿವಸ ಆಗ್ಬಿಟ್ಟದ. ಇವಾಗ ಬನ್ನಿ ಕಾಲೇಜ್ಗೆ ಹೋಗವ. ಡಬಲ್ ಪರ್ ಬೈಕ್ರ ನಮ್ಮ ಮೌಲಿ ನೋಡ್ಕೊ ಹೋಗವ. ವೆರಿ ಸ್ಮೌಲಿ ಗುರು. ಹೆಂಗ್ರು ಪೂಜೆ ಗೀಜೆ ಮಾಡ್ತಿದ್ಯಾ? ಚಿನ್ನು ಮಗಳು ಎಲ್ಲ ಒಳ್ಳೆ ದೊಡ್ಡವ ಎಲ್ಲಿಗೆ ಒಳ್ಳೆಯ? ಅಯ್ಯೋ ಇಲ್ಲಿ ಮಲಗಿ ಕ್ಯೂಟಿ ಕೊಳ್ಳಿ ಇಡೀ ಭೂಮಿ ಬೆಳಗಿದ ಕೊಳ್ಳಿ. ನಮ್ಮ ಮಗ ದರ್ಶನ್ ದರ್ಶನ್ ಐತೆ ನೀನು ತಿನ್ನು ಮೌಲ್ಯ. ನಿಮ್ ದೊಡ್ಡಪ್ಪಂಗೆ ಬೋದ್ಬಿಡು, ನಿಮ್ ತಾತಂಗೆ ಬೋದ್ಬಿಡು. ಏ ಅದೊಂಥರ ದರ್ಶನ್ಗೆ ರೌಡಿ ಇರಪ್ಪ. ನೀನ್ ಯಾರು ಮೌಲ್ಯ? ಯಾರ ನೀನ? ಮಂಡ್ಯದುಲಿಯನು. ಮಂಡ್ಯದಲ್ಲಿ ನೀನು? ರಾಬಿ ಬಾ ಕಿಂದರ್ ಜೊತೆ ಕೊಡ್ತೀನಿ. ಏನು ಊಟ ತಿಂತಿದ್? ನಂಗೆ ಊಚಿ ತಿನ್ಸ್ಬಿಟ್ಟು ಊಟನಾ? ಊಚಿ ತಿನ್ಸ ನೀನು ತಿನ್ನು ಬೇಡ. ನಿಂಗೆ ಕಿನ್ನದೇ ಬೇಕಾ? ಕಿಂದರ್ದೇ ಬೇಕಾ? ನಿಮ್ ತಾತಂಗೆ ಬೋದ್ಬಿಡೋದಕ್ಕೆ ಹೋಗ ತಾತ ಅನ್ಬಿಡು. ನಿಮ್ಗೆ ಏನವ ಎಲ್ಲೋದ್ಲು? ಕೂಲು. ನೀನು ಹೋಗಲ್ವ ಕೂಲ್ಗೆ? ಯಾವಾಗ ಗೊತ್ತೀಯಾ? ಮೈಸೂರ್ಗೆ ಹೋದೆ ಅಂದಿ. ಅತ್ತಿ ಬತ್ನಿ. ಎಲ್ಲಿ ನೀವೆಲ್ಲ ಹೋಗ್ಬೇಕು? ಜೈಪುರ. ಸರಿ ಅತ್ತಿ ಮುಟ್ಕೊಡ್ತೀನಿ. ಗುಡಪ್ಪ ಅಲ್ಲಿಗ.
ಗೈಸ್ ಕೂಲಿಂಗ್ ಗ್ಲಾಸ್ ಹಾಕೊಂಡವನಿ. ನಾನು ಹಿಂಗೆ ಹಾಕೊಂಡಿರೋದು ನೋಡಿ ನಿತ್ಯ ಮತ್ತೆ ಇಸ್ರಾರ್ ಅವರ ರಿಯಾಕ್ಷನ್ ಹೆಂಗಿರ್ತದೆ ನೋಡೋಗ್ನಿ. ಹಾಯ್ ಬಂದಾಳು ಬಂದಾಳು ಬಿಂಕದ ಸಿಂಗಾರಿ. ಹೌ ಆಮ್ ಐ ಲುಕಿಂಗ್? ನೀವು ಕಾಲೇಜಿಗೆ ಶೇರ್ಸ್ ಹಾಕೊಂಡು ಬರ್ತಿರೋದಾ? ಹುಚ್ಚು ನಿಮಗೆ. ಗೈಸ್ ಇವತ್ತು ನಮಗೆ ಇಂಟರ್ನಲ್ಸ್ ಟೆಸ್ಟ್ ಅದೇ. ನೆನ್ನೆ ಸ್ಟಾರ್ಟ್ ಆಗಿದ್ದು. ಇದು ಇಟ್ಕೊಳ್ಳಿ ವ್ಲಾಗ್ನ. ಇಲ್ಲಿ ಸ್ಟೈಲ್ ಡೂಯಿಂಗ್ ಎಕ್ಸಾಮ್ 1+1 ಎಷ್ಟು? 1+1 ಗಾಡ್ ಆಕ್ಚುಲಿ ಹೌದು, ಯಾವುದೋ ಒಂದ್ರಲ್ಲಿ 1+1 11 ಅಂತಿದೆ. ಮತ್ತೆ ನನ್ನ ಫ್ರೆಂಡ್ ಹೇಳಿದ್ದು. ಬುದ್ಧಿವಂತರಿಗೆ ಕ್ವಶನ್ ಕೇಳ. ಅದೇನೋ ಪೈಕನ ಯಾವುದೋ ಒಂದಿದೆ ಇಂಜಿನಿಯರಿಂಗ್ ಸಬ್ಜೆಕ್ಟ್. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಅಂದ್ರೆ ಎಂತ ಗೊತ್ತಾ, ಗೊತ್ತಿಲ್ಲ. ನೆನ್ನೆ ಹೆಂಗ್ ಬರದ್ರಿ ಎಕ್ಸಾಮ್ ಗೈಸ್? ನೆನ್ನೆ ಇವ್ರು ನಿತ್ಯ ಅವರು ಮತ್ತೆ ಇಸ್ರಾರ್ ಇಬ್ರು ಅಟೆಂಡ್ ಮಾಡ್ಕೊ ಬಂದ್ಬಿಟ್ಟವ್ರೆ. ನನ್ನ ಮಾದೇಶ್ವರನ್ ಬೆಟ್ಟದಲ್ಲಿ ಬಿಟ್ಬಿಟ್ಟು. ನನಗ್ ಗೊತ್ತಾಗಿದ್ದು ಇಂಟರ್ನಲ್ಸ್ ಟೆಸ್ಟ್ ಅದೇ ಅನ್ಬಿಟ್ಟು 2 ದಿವಸ ಹಿಂದೆ ಶನಿವಾರ ಗೊತ್ತಾಗಿದ್ದು. ಅದು ಇವ್ನು ಇಸ್ರಾರ್ ಹೇಳಿದ್ದು. ಅಲ್ಲಿ ತನಕ ಟಿಕೆಟ್ ಎಲ್ಲ ಬುಕ್ ಆಗ್ಬಿಟ್ಟಿದ್ದು, ಮತ್ತೆ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇಂಟರ್ನಲ್ಸ್ ಟೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಇದು ಎಕ್ಸಾಮ್ ಟೆಸ್ಟ್ ಏನು ಅಟೆಂಡ್ ಮಾಡಿ ಅದಕ್ಕೆ ಇವಾಗ 2ನೇ ದಿವಸದ್ದು ಟೆಸ್ಟ್ ಅಟೆಂಡ್ ಮಾಡಕ್ಕೆ ಅಂತ ಹೋಯ್ತು. ದೇವ್ರು ಪಾಸ್ ಮಾಡುತ್ತೆ. ಟೆಂಪಲ್ಗೆ ಹೋಗಿದ್ದೀರಲ್ಲ. ಪಾಸ್ ಮಾಡ್ಬಿಟ್ಟು ನಾನು ಸರ್ ಒಂದೇ ಕ್ವಶನ್ ಕಲ್ತಿರೋದು. ಯಾವ್ದು ಕಾಂಟ್ರಾಕ್ಟ್ ಗೆ. ಇಬ್ರು ಒಂದೊಂದೊಂದು ಕಲ್ತಿದೀರ? ಇಲ್ಲ, ಇಬ್ರು ಒಂದೇ ಕ್ವಶನ್ ಕಲ್ತಿರೋದು. ಅದೇ ಬಂತು 7 ಮಾರ್ಕ್ಸ್ ಗೆ. ಕ್ರೇಜಿ ಗುರು. ನಿಮ್ಗೆ ಬೋಟಿ ಬೇಕಾ? ಓ ಮಚ್ಚ ಏನ್ ಮಿಂಚ್ತಿದೀಯ? ಹೆಂಗೆ ಇಸ್ರೋ ರಿಯಾಕ್ಷನ್ ನೋಡಿ. ಸಕ್ಕತ್ತಾಗಿ ಕಂಡಿದ್ಯಾ ಬಿಡು ಮಚ್ಚ. ಹಲೋ ಗೈಸ್, ಆಲ್ ದ ಬೆಸ್ಟ್ ಫಾರ್ ನಂಗೆ. ಚೆನ್ನಾಗಿ ಬರೀತೀನಿ ಈ ಟೆಸ್ಟ್ನ. ನಂದು ಎಕ್ಸಾಮ್ ಬರ್ದಾಯ್ತು. ಇವಾಗ ಇಸ್ರಾರ್ ಬಂದ. ಎಷ್ಟೊತ್ತು ಬರೋದು? ಬರೀ ನಿಮ್ಮ ಎಕ್ಸಾಮೇ ಬರೋದ್ರೆ ಇಲ್ಲ ಪಕ್ಕದವ್ರು ಇರೋದು ಬರೀತಿದ್ದೀರಾ? ಮೆಲ್ಲೆ ಬರೆಯೋದು. ಎಷ್ಟು ಟೈಮ್ ಆಗಿ 10 ನಿಮಿಷ ಜಾಸ್ತಿನೇ ಆಗ್ಬಿಟ್ಟೈತಲ್ಲ. ಇಲ್ಲ ನಾನ್ ಮೆಲ್ಲೆ ಬರೆಯೋದು. ನಾನು ನೋಡ ರಿಸಲ್ಟ್ ಬರೋ ನೋಡು. ನನ್ನ PG ಅವಳೆಲ್ಲ ಈ ವಿಡಿಯೋ ನೋಡ್ಬಿಟ್ರೆ ಶಾಕ್ ಆಯ್ತದ. ಅಲ್ಲಿ ಚಂದ ದನ ಹತ್ರ ಮಾಡ್ಕೊಂಡಿರ್ತೀನಿ. ಓದಿ ಅಕ್ಕ ಎಕ್ಸಾಮ್ಗಿಂತ ನನ್ಕಿಂತ ಅವ್ರಿಗೆ ಟೆನ್ಷನ್, ನನಗೆ ಎಕ್ಸಾಮ್ ಅಂತ. ಇದು ಹೆಣ್ಣು ಮಾತು ಕೇಳಿದ್ರೆ ನಗ ಬರ್ತದೆ. ಕ್ಯೂಟ್ ಮಾತಾಡ್ತೀರಾ? ಹಾಯ್ ಹಳ್ಳಿ ಕಾರ್ ಎಕ್ಸಾಮ್ ಹೆಂಗ್ ಬರ್ದ? ಹಳ್ಳಿ ಕಾರ್ ಮಚ್ಚ ಮನು ಯಪ್ಪ ಚಂದ್ರ ಸಮಾಚಾರ. ಎಕ್ಸಾಮ್ ಹೆಂಗ್ ಬರ್ದಿಯಲ್ಲ ಮಗ ನೀನು? ಎಕ್ಸಾಮ್ ಇತ್ತ? ಏನ್ ಮಾಡ್ತೀಯ ಅಣ್ಣ? ನಮಸ್ಕಾರ ಅಣ್ಣ. ಅಣ್ಣ ಒಂದ್ ಟೀ. ಪ್ರಮೋದ್ ಅಣ್ಣ ನಮಸ್ಕಾರ. ಕಾಫಿ ಕುಡ್ದಾದ್ಮೇಲೆ ಲೇ ಇದರಲ್ಲಿ ಬಾಳೆಹಣ್ಣಿನ ನಮಗೆ ನೆಕ್ಸ್ಟ್ ಇಂಟರ್ನಲ್ಸ್ ಟೆಸ್ಟ್ ಇರೋದು ಬಂದು 2 ಗಂಟೆಗೆ. ಇವಾಗ ಅವಾಗಲೇ 1:08 ಆಗದೆ. ಇವಾಗ ಒಂದು ಜ್ಯೂಸ್ ಕುಡ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು. ಗೈಸ್ ಬನ್ನಿ ಇವಾಗ ಸೆಕೆಂಡ್ ಟೆಸ್ಟ್ ಬರೆಯಕ್ಕೆ ಹೋಗವ. ನೀನ್ ಮಗ ತೋರ್ಸ. ನೀನ್ ಹಾಗೆ ಎಷ್ಟೊಂದು ಹುಡುಗಿರು ಫ್ಲಾಟ್ ಔಟವ್ರೆ ಮಚ್ಚ. ಟೆಸ್ಟ್ ಮುಗೀತು. 10 ಮಚ್ಚ. ಬಾಯ್ ಪ್ರಮೋದ್ ಅಣ್ಣ, ಮನೋ ಬಾಯ್. ಸಖತ್ ಸಾಂಗ್ ಇದು. ನಿತ್ಯ ಎಕ್ಸಾಮ್ ಹೆಂಗ್ ಬರ್ದ್ರಿ? ಗೊತ್ತಿಲ್ಲ. ಎಂತ ಚೆನ್ನಾಗಿ ಮಚ್ಚ ನೀ ಹೇಗ್ ಬರ್ದ ಮಚ್ಚ? ಫ್ಯಾಮಿಲಿ ಇಲ್ಲ? ಹಿಂದೂಲನ ಫ್ಯಾಮಿಲಿ ಇಲ್ಲ ಇದ್ದಿದ್ ಕರೆಕ್ಟ್ ಆಗಿ ಹೇಳು ಮಚ್ಚ. ನಮ್ಗೆ ಕೇಳು ಒಂದೇ ಮಚ್ಚ. ನಾನು ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಫ್ಯಾಮಿಲಿ ಇಲ್ಲ ಅಂತ ಕೊಟ್ಟವ್ರೆ. ನಾನ್ ನೋಡಿದ್ರೆ ಹಿಂದೂಲ ಅಂತ ಕೂತವ್ನಿ ಕತೆ. ಆಮೇಲೆ ನೋಡಿದ್ರೆ ಗಂಡ ಮದ್ವೆ ಆದ್ಮೇಲೆ ಹೆಂಡತಿನ ಮನೆಗ್ ಕರ್ಕೋಬೇಕು. ಹೆಂಡತಿ ಗಂಡನ್ನ ಮನೆಗ್ ಕೊಡ್ಬೇಕು. ಅಣ್ಣ ಫುಲ್ ಟ್ಯಾಂಕ್ ಏನಂತ ಯಾವ್ದು ಬರೀ ಅದೇ ಮಚ್ಚ. ವೈಫ್ ಶುಡ್ ಗೋ ಟು ಹಸ್ಬೆಂಡ್. ಅಣ್ಣ ಫುಲ್ ಟ್ಯಾಂಕ್. ಅಲ್ಲ ವೈಫ್ ಏನು ಅದೇ ಹಸ್ಬೆಂಡ್ ಮದ್ವೆ ಆದ್ಮೇಲೆ ಅದೇ ತಾನೆ. ಮತ್ತೆ ಹಿಂಗ್ ಬರೀತಾರೆ ಅದು ನಿನ್ನ ಪಾಯಿಂಟ್ಸ್ ಅಲ್ಲಿ ಬೇರೆದಿದೆ. ಹಸ್ಬೆಂಡ್ ಶುಡ್ ರೆಸ್ಪೆಕ್ಟ್ ಫೀಲಿಂಗ್ಸ್ ಆಫ್ ವೈಫ್. ಅದು ರಿಯಲ್ ಆಗಿ ಹಸ್ಬೆಂಡ್ ಇದು ವೈಫ್ ಶುಡ್ ಸ್ಟೇ ಲಾಯಲ್ ಅಂತೆಲ್ಲ ಬರ್ದವ್ರಿ ಮಚ್ಚ. ಎಲ್ಲ ಇದ್ ಬರ್ಬಿಟ್ಟಿರೋದು ಮಚ್ಚ. ಏನೋ ಪ್ರಾಕ್ಟಿಕಲ್ ಆಗಿ ಬರ್ದ್ಬಿಟ್ಟಿದ್ಯಾ? ಫ್ಯಾಮಿಲಿ ಲೋ ಅಲ್ಲ, ಫ್ಯಾಮಿಲಿ ಮಾಡೋ ಲೋ ಮಾಡ್ಕೊಂಡು ಬರ್ಬೋದು. ನಮ್ಮ ಕರಿಯಿಂಗೆ ಇವಾಗ ಫುಲ್ ಟ್ಯಾಂಕ್. ಕರಿ ಅಂದ್ರೆ ಏನ್ ಹೇಳಿ ನಿತ್ಯ ಅವ್ರ? ಕರಿಯ ಅಂದ್ರೆ ಬ್ಲ್ಯಾಕ್.
ಅಂದ್ರೆ ಕರಿಯ ಯಾರು ಹೇಳು? ಕರಿಯ ಏನ ಯಾರಲ್ಲ ಇದು? ನಮ್ ಕಾರ್ ಹೆಸರು ಕರಿಯ ಅಂತ ನಾನು ನನ್ನೇ ಕರಿಯ ಅದು ಹಿಂಗ ಅಂತಾರದು. ಜಾಸ್ತಿ ನನ್ನ ತಲೆಕ್ಕಿಂತ ದೊಡ್ಡದಿದೆ. 3 ಜನ ಫ್ರೆಂಡ್ಶಿಪ್ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಚೆನ್ನಾಗಿದೆ ಮಚ್ಚ, ಸೂಪರ್. ಇವತ್ತು ಊಟನ ನಿತ್ಯ ಅವ್ರು ಕೊಡಿಸ್ತವ್ರೆ. ಬಂದಾಳು ಬಿಂಕದ ಸಿಂಗಾರಿ. ಎಂತ ಕ್ರೇಜಿ ಚಿಕನ್ ಇದೆಂತ? ಏನು ಆರ್ಡರ್ ಮಾಡಿದ್ರು ನಮಗೂ ಗೊತ್ತಿಲ್ಲ. ಸೌತೆಕಾಯಿ, ಆಮೇಲೆ ಚಿಕನ್, ಇದು ಪೆರಿ ಪೆರಿ ಚಿಕನ್ ವಿಂಗ್ಸ್, ಇದು ಜ್ಯೂಸು, ರೋಲ್, ಇದು ರೋಲು. ಅದು ಸಹ ಸೌತೆಕಾಯಿ ಏನು ಇಷ್ಟೆಲ್ಲ ಬಲ್ತೋಗಿರೋದು ಕೊಟ್ಬಿಟ್ಟವ್ರೆ. ಇಷ್ಟರ ತುಟಿ ನೋಡು. ಒಳ್ಳೆ ಊಟ ಮುಗೀತು. ಮನೆಗೆ ಬಂದು ನಾನುವೆ ಬಂದಿ ಕಣಮ್ಮ. ಗ್ಯಾನವಿ ಮಗಳೇ ಅತ್ತೆ. ದೊಡ್ಡವ ನೀ ಬಾ. ಯಾಕೆ ದೊಡ್ಡ ಹುಷಾರಿಲ್ವಾ? ಜ್ಞಾನ ಹೋಗ್ಲಿ, ಏನ ಹಿಂಗ್ ಬರೀತಿದ್ಯಾ? ಗೊಣ್ಣೆ ಸುರ್ಕಿ ಚೀ ಹೊಟ್ಟೆ ಅಲ್ಲಿ ಅಲ್ಲಿ ಒಳ್ಳೆ ಬುದ್ಧಿ ಕಲಿಬೇಕು ಕಣಕ. ಹೋಮ್ವರ್ಕ್ ಬುಕ್ ಎಲ್ಲ ಮಾಡ್ತಾರ ಹೇಳು. ಇವಳು ಭಾರಿ ಚೆನ್ನಾಗಿ ಇಟ್ಕೊಂಡವಳೆ. ಇದೇನ ಇದು? ಇದೇನಿದೆ ಮಗಳೇ? ABCD ಹೇಳ್ತಾಳಲ್ಲ ಬರ್ಸ್ಬಿಟ್ಟು. ಯಾಕೆ ABCD ಹೇಳ್ತಿದ್ಯಾ? ಅದನ್ನು ಕರೆಕ್ಟಾಗಿ ಹೇಳ್ತಿಲ್ಲ. ಜ್ಞಾನ ನಮ್ಮ 458845 ಅವರು ಮಲ್ಕೊಬಿಟ್ಟವ್ರೆ. ಗುರು ಸ್ಲೀಪಿಂಗ್ ಗುರು ಬಾರಿಸ್ತಾ ಇದೆಯಾ? ಸೈ ಬ್ರೋ ಒಂದ್ 2 ಆರ್ಡರ್ ಐತೆ ಬ್ರೋ. ಅದು ಆರ್ಡ್ರ್ ಏನ ಬದುಕಿ ನಿನ್ ಕೊಟ್ನೆ? ಹೋಗ ಬರಂಗಿಲ್ಲ. ಏನ್ ನಾನು ತಿಳಿ ತಗೋಯ್ತಾ ಇದ್ದಾನೆ ಇಲ್ಲಿ ನಿಂಗೆ? ಏನ್ ತಗೋ ತಿನ್ನು ಸೀರೆ ಕಣ್ ತಗೋ ನಿಂಗೆ. ನಿಜ, ನನ್ ಮದುವೆಗೆ ರೇಷ್ಮೆ ಸೀರೆ ಕೊಡಿಸ್ತೀನಿ ನಿಂಗೆ. ಉಟ್ಕೊಂಡೆಯಾ? ಬಟ್ಟೆ ಕಣಮ್ಮ. ಇದು ತಿನ್ನೋದು ಜ್ಯೂಸು. ಇಲ್ಲ, ಕುಡಿಯೋ ಜ್ಯೂಸು. ಇದು ತಿನ್ನೋ ಜ್ಯೂಸ್ ಫಾರಿನ್ ಎಣ್ಣೆ ಅಣ್ಣ. ಇದು ಅಪ್ಪಾಜಿ ಅಣ್ಣನ್ ಕೊಡಕ್ಕೆ ಅಂತ ತರಿಸಿರೋದು. ಫಾರಿನ್ ಎಣ್ಣೆ ಫಾರಿನಿಂದ ತರಿಸಿರೋದ, ದುಬೈಯಿಂದ. ಕುಡಿಯಕ್ಕೆ 7,500 ರೂಪಾಯಿ ಅದು ಒಂದ್ ಬಾಟ್ಲು. ಇದೊಂದು ಬೆಳ್ಳಿ ಟೀ ಶರ್ಟು, ಇದೊಂದು ಕರಿ ಟೀ ಶರ್ಟು. ಇದು ನನ್ನ ಕರಗಿ ಬೈಕ್ಗೆ ಇದು. ಅಯ್ಯೋ ತಾಯಿ, ಯಾಕವ ಹಂಗ್ ಬಡ್ಕಂಡಿಯೇ? ಇವಾಗ ಹೆಂಗ ಅನಿಸ್ತು ಹೇಳಿ ನಿಂಗೆ? ಇರಿಟೇಷನ್ ಅನಿಲ್ಲ? ನೀನ್ ಹಂಗೆ ತಾನೇ ಬಡ್ಕೊಳ್ಳೋದು ಬೆಳಿಗ್ಗೆ ಹೊತ್ತು ಇದ್ದಾಗ. ಇವಾಗ ನೋಡಿದ್ರೆ ಕಾಲೇಜಿಂದ ಬರಂಗಿಲ್ಲ, ಕೈ ತೊಳಿಲ್ಲ ಕಾಲ್ ತೊಳಿಲ್ಲ ಅನ್ಕೊಂಡು. ಜೀವನದಲ್ಲಿ ಕೊಳಕ್ತಾನೆ ಇರಬೇಕು, ಜೀವನನೇ ಕೊಳಕ್ತಾನೆ ಆಗ್ಬಾರ್ದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಬಡಸ್ತಾನೆ ಇರುತ್ತ, ಕೊಳಕ್ತಾನೆ ಯಾರಿಗೂ ಇರಲ್ಲ. ನಮ್ಮಲ್ಲಿ ಹುಟ್ಟತಾನೆ ಬಂದ್ಬಿಟ್ಟದೆ. ನೀನ್ ಕರೆಕ್ಟ್ ಆಗಿ ಪೇರಲ್ ಲವ್ಲಿನ ಏನೋ ತಿಂದಿದ್ರೆ ನಾನು ಬೆಳಗುಟ್ಟಿರೋನು. ಕರ್ಗಿರಕ್ಕೆ ಇದ್ಲು ಪದ್ಲು ತಿನ್ಬಿಟ್ಟು ನನ್ನ ಕರ್ಗೆತ್ಬಿಟ್ಟು ಇವಾಗ ನೀನ್ ಕೊಳಕಿ ಫಸ್ಟು. ಹೆಂಗೆ ಡೈಲಾಗ ಬ್ರೋ? ಓ ಮೈ ಗಾಡ್. ಬಣ್ಣ ಹಾಪದಣ್ಣ ಯೋ ಬಾ. ನೀನ್ ಯಾವಾಗ ಅಂತಂದ್ಯಾ? ನಾನು ಅವಾಗ್ಲೇ ಜೋರ್ ಮಾಡೋದು. ಏನಣ್ಣ ಜೋರ್ ಮಾತಾಡೋಣ. ಇನ್ನೊಂದ್ಸತಿ ಹಾಸನ್ ಅವರು ನಿಂಗೆ ಪೊಲೀಸವ್ರ ತರ ಬಂದ್ಬಿಟ್ಟು ಕುಡಿಯೋದನ್ನ ಹಿಡ್ಕೋಗೋದು ಅಂತ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡಿದ್ರು ಗೊತ್ತಾ? ಅವಾಗ ನೀನೊಂದು ಡೈಲಾಗ್ ಹೊಡೆದಿದ್ದಲ್ಲ, ಅದು ಇನ್ಸ್ಟಾಗ್ರಾಮ್ನೇ ಕಟ್ಟ ಆಳ್ತಾ ಇದೆ ಆ ಡೈಲಾಗು. ಅದು ಇನ್ನೊಂದ್ಸತಿ ಹೇಳ್ಬಿಡಪ್ಪ ಜನ. ನಾನು ಬಿಟ್ಟು ಹೋಗ್ತೀನಿ. ನೀನ್ ಕುಡಿಯಲ್ಲ ಅನ್ನೋ. ನೀ ಕುಡಿಯಲ್ಲ ಅಂತ ಹೇಳ್ಬೇಕು. ನಾನು ಕುಡಿಯಲ್ಲ ಅಂತ ಹೇಳಕ್ಕಾಗಲ್ಲ. ಸ್ವಾಮಿ ನಾವಿರೋದು ಹೀಗೆ. ಇವತ್ತೇ ಕರ್ಕೊಂಡು ನಡ್ರಿ. ತಪ್ಪೇನಾಗುತ್ತೆ ಸರ್? ನಾನು 1 ವಾರಕ್ಕೊಂದ್ಸತಿ ಕುಡಿಬೇಕು.
ಅವಾಗ ಹೋಗ್ಲಿ ನಿಜವಾಗ್ಲೂ ಕುಡಿದಿದ್ದು ನಾ ಸ್ನಾನ ಮಾಡಕ್ ತಾನೇ ಕೂತಿದ್ದು. ಅಲ್ಲ ಅವತ್ತು ಕುಡ್ದಿರ್ಲಿಲ್ಲ ನೀನು, ಬಟ್ ಆದ್ರೆ ನಿಂಗೆ ಹೇಳಿ ಡೈಲಾಗು ಇನ್ನೊಂದ್ಸತಿ ಹೇಳೋ ಪ್ಲೀಸ್. ನೀನ್ ಕುಡಿಯಲ್ಲ ಅಂತ ಹೇಳಪ್ಪ ಜನ. ನಾನು ಕುಡಿಯಲ್ಲ ಅಂತ ಹೇಳಲಿಲ್ಲ, ಇವಾಗ್ಲೂ ಅಷ್ಟೇ. ನಾನು ಅವ್ರಿಗೆ ಜೊತೆಲಿ ಹೇಳಿದ್ದೇನಂತ ಗೊತ್ತಾ? ಏನಂತ? ನೋಡಿ, 1 ವಾರಕ್ಕೊಂದ್ಸತಿ ನಾನು ಕುಡಿತೀನಿ ಅಂದ್ರೆ ಕುಡಿಯೋದು ಬಿಡಲ್ಲ ಅಂತ ನಾನು ಹೇಳಿದ್ದು ನಿಜ. ಸರಿ ಅಪ್ಪ ಜನ ಹೇಳು, ಆದ್ರೂ ನಿಜವಾಗ್ಲೂ ನಾನು ದೊಡ್ಡ ಕುಡ್ಕಂತ ತಿಳ್ಕೊಬಿಟ್ರ ಅವ್ರು. ಸರಿ, ನೀನ್ ನಮ್ಗೆ ಚಿಕ್ಕ ಕುಡ್ಕನ ಬಾ ಆಚೆಗೆ ಹೋಗಮ್ಮ, ನೇಸರ್ ಹತ್ರ ಅಲ್ಲ ಹೇಳೋಣ. ನೀನು ಮ್ಯಾಚ್ ಆಗಿದೆ ನೋಡೋಗು. ಏನ ಮ್ಯಾಚಾ? ಇನ್ನು ಪಾಚ್ಬೇಕು ಹೋಗು. ಮ್ಯಾಚ್ ಬಂದಿದ್ದೀನಿ ನೋಡೋಗು. ಮ್ಯಾಚ್ ಎಲ್ಲಿ ಬಂದಿದ್ದು? ಇವಾಗ ಮ್ಯಾಚ್ ಬರಲ್ಲ. ಸರಿ, ನೀನು ಒಂದಲ್ಲ ಬರೀ ಒಂದ್ ನನ್ ಮನ್ಸಿಗೆ ತೃಪ್ತಿ ಆಗಿರೋ ತನಕ ಬರೀ ಒಂದ್ಸಲ ನಾನು ಇನ್ಮೇಲಿಂದ ಕುಡಿಯಲ್ಲ ಅಂತ ಹೇಳು. ಹೇಳ್ಬಿಡು. ನನ್ನ ಮನಸ್ಸಿನ ಪ್ರಕಾರ ನಾನು ಕುಡಿಯಲ್ಲ ಅಂತ ಹೇಳ್ಬೇಕಾದ್ರ ವೈನ್ ಸ್ಟೋರ್ಗಳನ್ನು ಮುಚ್ಚಿಸ್ಬಿಡಲ್ಲ. ಟೀ ಕುಡಿಯೋದಕ್ಕೆ ವೈನ್ ಸ್ಟೋರ್ಗೆ ಮುಚ್ಚಾಕ್ಬಿಡ್ಬೇಕಾ? ಸಿದ್ದರಾಮಯ್ಯ ಒಂದು ಲೆಟರ್ ಬರೀತೀನಿ ಬಿಡುವಪ್ಪ ಇದಣ್ಣ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರಿಗೆ ಬೆಳೆ ಅಂತೆಲ್ಲ ಬರೀ DK ಶಿವಕುಮಾರ್ ಅವ್ರಿಗೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಬರ್ದ್ಬಿಡ್ತೀನಿ ಬಿಡು. ಅಲ್ಲ, ಒಂದ್ ಕೆಲ್ಸ, DK ಶಿವಕುಮಾರ್ ಇಲ್ಲದೆ ಹೋದ್ರ ಸೋನಿಯಾ ಗಾಂಧಿಗೆ ಬರ್ಕೋ. ನೀನ್ ಯಾರ ಮೊಮ್ಮಗ ಅದ್ ಹೇಳು? ನಾನು ಯಾರ ಮೊಮ್ಮಗನೂ ಇಲ್ಲ. ನೀನ್ ಯಾರ ಮೊಮ್ಮಗ ಹೇಳು? ಆಯ್ತು, ನಾನು ಯಾರ ಮೊಮ್ಮಗನೂ ಇಲ್ಲ. ನೀನ್ ಸೋನಿಯಾ ಗಾಂಧಿ ಮೊಮ್ಮಗ ತಾನೆ? ಸೋನಿಯಾ ಗಾಂಧಿ ಮೊಮ್ಮಗನಲ್ಲ, ಮತ್ತೆ ಸೋನಿಯಾ ಗಾಂಧಿ ಪಕ್ಷ. ಸರಿ ಬೌರ ಗುಮ ಸುಮ್ಮನೆ ನೀರು ಇವಳಗರು ಒಡೆಯಕ್ಕೆ ಕೇಳಿ ಹೊಡೆಯಕ್ ಬತ್ತಾಳಲ್ಲ ನನಗೆ. ಎಲ್ಲಿ ಕರ್ಕೊಯ್ತಿದ್ವಿ ಇವಾಗ? ಕಳ್ಸಲ್ಲ ಗುರು, ನಾನು ದೆಬ್ಬ ಹೋಯ್ತದೆ ಅಲ್ಲಿ. ಹೋಗ್ಬೇಡಗೇನವೇ ನನ್ ಮಾತು ಕೇಳೋ. ಹೋಗ್ಬೇಡ, ದೆವ್ವ ಐತಾ? ಗುಮ 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 ಗುಮ. ಓ ಡ್ಯಾಡಿ, ಹೆಂಗ್ ಕೆಲ್ಸ ಹೋಗ್ಬಿಟ್ಟು ಬಂದ್ಬಿಟ್ಟಿದೆ ಅನ್ಸುತ್ತೆ. ಶ್ರೀರಾಮ್ಪುರಕ್ಕೆ ಬಂದ್ಮೇಲೆ ಫೋನ್ ಬಂದಲ್ಲ ಮಾಡ್ತೀನೇನು? ಅಪ್ಪ ನಡಿ ಸುಮ್ಗ. ನಾನೇನಪ್ಪ ಮಾಡಿ ನೀನ್ ಇನ್ನೂ ಬಂದಿರಲ್ವೇನೋ ಅಂತ ಅನ್ಕೊಂಡೆ ನಾನು. ಫೋನ್ ಮಾಡಿದ್ 10 ನಿಮಿಷ ಶ್ರೀರಾಮ್ಪುರದಲ್ಲಿ ಇದ್ದೀನಿ, ಅಷ್ಟು ಜಲ್ದಿ ಬಂದ್ಬಿಡ್ತಿದ್ಯಾ? ಅಂದನೋ ಬಿಟ್ಟನೋ ಗೊತ್ತಿಲ್ಲ, ನೀನ್ ಫೋನ್ ಮಾಡ್ಬೇಕಾಯ್ತಾನೆ ಹೇಳಿದ್ಮೇಲೆ. ಸರಿ, ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ತಪ್ಪಾಯ್ತು ಕಣಪ್ಪ. ಅಪ್ಪಯ್ಯ, ಅಪ್ಪ ಇವತ್ತು ನಮ್ಮ ಮನೇಲಿ ಮುದ್ದೆ, ಅವರೆಕಾಳು ಸಾರು, ವಡೆ ಯಾರ ಮಾಡಿದ್ದು? ಲೋ ಸಸಂಕಣ, ಈಗ ಏನ್ ಮಾಡ್ದೆ? ಹೇಳಮ್ಮ ಏನಾಯ್ತು ಅಂತ. ಜಿಮ್ ಹೋಯ್ತಿದೆ, ದಿನ ಗೋಬಿ ತಿನ್ಬೇಡ ನೋಡಿದ್ಯಾ ಗೊತ್ತಿಲ್ಲ ತಗೋಬಿನ. ಏನ ಶಿಷ್ಯಲೇ, ಇವಾಗ ನೋಡಿ ಊಟ ಬಿಟ್ಬಿಟ್ಟು ಎದ್ದಿತಾನೆ. ಕೆಲವೊಂದು ಟೈಮಲ್ಲಿ ಕೈಯೇ ತೊಳೆದು ಬಿಡ್ತಾನೆ. 3 ತಿಂಗಳಿಂದ ಇದ್ಕೋಯ್ತವನ ಜಿಮ್ಗ. ಏನ್ ಇಂಪ್ರೂವ್ಮೆಂಟ್ ಕಾಣಿಸ್ತು? ಏನು ಕಾಣಿಸಿಲ್ಲ. ಇನ್ನೊಂದ್ಸಿ ದಪ್ಪ ಆಗವನೆ. ಏನಾದ್ರು ಹೇಳಿದ್ರೆ ಜಗಳಕ್ಕೆ ಬಂತ. ಉರಿಸೋದ್ರಲ್ಲಿ ಇರೋ ಮಜಾ ಆಹಾ, ಸ್ವರ್ಗ ಫೀಲ್ ಗುರು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಜೀವನದಲ್ಲಿ ಏನ್ ಮಾಡ್ತಿರೋ ಇಲ್ವೋ, ಏನ್ ಕಲಿತಿರೋ ಇಲ್ವೋ, ಉರ್ಸೋದ್ ಕಲ್ತ್ಕೊಳ್ಳಿ. ಕೈ ತೊಳೆದ್ಬಿಟ್ಟು ಹೊಂಟೋಗೋದು. ಕೈ ತೊಳೆಯೋದಂತೂ ಕಲಿಬೇಡಿ, ಉರ್ಸೋದ್ ಕಲೀರಿ. ಬಸ್ ಇರು, ಕೈ ತೊಳೆದ್ಬಿಟ್ಟು ಮೇಲೆ ತಿಂದಾಯ್ತಲ್ಲ, ಇನ್ನೊಂದು ದನ ತಿನ್ಬಿಟ್ಟು ಕುಂತವ್ನೆ. ಇನ್ನೊಂದು ಅನ್ನ ಹಾಕೊಟ್ಬಿಡು, ಜಲ್ದಿ ತಿನ್ಕೊಬಿಡ್ಲಿ. ಓ ಅವಾಗಲೇ ಹುರ್ಕೊಬಿಟ್ಟವ್ರು ಕಣಮ್ಮ. ಅಣ್ಣ ಏನು ತಿನ್ಬೇಡ ಕಳ್ಳ ಅಂತ ನೀ ಹಂಗೂ ತಿಂತಾನಲ್ಲ. ಅಲ್ಲ, ಏನ್ ಎಟ್ಟು ಬಂದಿದ್ದು? ಯಾರಮ್ಮ ಇವನು ಸೈಕೋ? ಯಾಕಮ್ಮ ನೀನ್ ನಂಗೆ ಹೇಳಕ್ ಹೋಗಿದೆ? ಸಸಿಕಲಮ್ಮ ಅಮ್ಮ, ನಿಂತಾನೆ ಬುದ್ಧಿ ಇದೆ ನಿಂಗೆ. ನಾನೇನೋ ಒಂದು 5% ಒಬ್ಬಿಸ್ದೆ, ನೀನ್ ಇದ್ದಿದ್ದೆ ತಗೋ. ಏನ್ ಹೇಳ್ತಾವಳೆ ಪಾಪ. ಅಲ್ಲ, ಇದ್ರಲ್ಲಿ ನಿಂದು ತಪ್ಪಿಲ್ಲ ಅಮ್ಮ, ನಂದು ತಪ್ಪಿಲ್ಲ. ನಂದು 5% ತಪ್ಪು, ನಿಂದು 5% ತಪ್ಪು, 90% ತಪ್ಪು ನಮ್ಮ ಅಣ್ಣಂದೆ. ಇವಾಗ ನಾನೇನಾರು ಹೋದ್ರೆ ಜಾಡ್ಸ್ ಗಿಡ್ಸ್ ಒದ್ಬಿಡ್ತೇನೆ. ಅಣ್ಣ ಕಾಲ್ನ ಮಡ್ಸಿಟ್ಕೊಂಡು ಹೊಸಿ ಬೇಕು ಅಂತ ಬಿಲ್ಡಪ್ ಮುಂದೆ ತಾನೆ ನೀನು. ಅಣ್ಣ ಸಸಂಕಣ
ಅವ್ನು ಎಲ್ಲ ಹೊಟ್ಟೆನೇ ಇಲ್ಲ, ನೀನೇನಮ್ಮ ಹಿಂಗಾಡ್ತೀಯ? ನೋಡಿಲಿ ಎಲ್ಲ ಸಿಕ್ಸ್ ಪ್ಯಾಕ್ ಸಂಕಡ ನೀನ್ ಎಡ್ತಿ ಕೊಡ್ದಲ್ಲ ಸುಮ್ಮನೆ ಗೋರಲ್ಲೇ ನೀನ್ ಎಡ್ತಾನ ಸಂತಿ ಬಂದಾಳ ಅಲ್ಲಿ ಗೋರಕ್ಕೆ. ಶಶಿಕಲಾ ಕಾಲ್ ಯಾರಕ್ಕಂತ ಇರ್ಬೇಡ, ಕ್ಯಾಣಿಗೆ ಹತ್ಬಿಟ್ಟು ಒದ್ಗಿದ್ಬಿಟ್ಟು ನನ್ನ ಮೇಲೆ ಸೈಡಿಗೆ ಬಂದು ಕುತ್ಕೋ. ನಾನು ಸೈಡಿಗೆ ಬರ್ತೀನಿ, ನೀನು ಸೈಡಿಗೆ ಬಾ. ಮದಿನ ನೋಡ್ತೀಯ ಕಾಲ್ ಲಗ್ ಕೂರ್ಸ್ಬಿಡ್ತೀಯಮ್ಮ. ಕಾಲ್ ಲಗ್ ಕೂರ್ಸೋದಾಗ್ಲಿ ಇಟ್ಟು ನಾವೇ ಹಾಕೋದಾಗ್ಲಿ ಬೇಕಾರೆ ಕಾಲ್ನ ಕೂರ್ಸ್ಬಿಡವ ನೋಡು ಅವನ್ಗೆ. ಮುದವಿ ಕಣಂತೆ ಅದೇನಂತ ಉಟ್ಬಿಡ್ತಾವ ಮುದವಿ. ನಮ್ಮ ಅಮ್ಮನ ಒಟ್ಟಲ್ಲಿ ಅದೇನಂತ ಎತ್ಬಿಟ್ಟಿಯಮ್ಮ. ಯಪ್ಪ ಇಂಥ ಮಕ್ಳು ಅಲ್ಲ ಹುಡ್ದವ್ರೇನ ಇಂಥ ಮಕ್ಳುಗಳು ಮಕ್ಳೆಲ್ಲ ಇವ್ರು ಕಿತ್ತೋದ್ ನನ್ ಮಕ್ಳು ಕಣಮ್ಮ. ಅನ್ಬೋಸು 2 ಗಂಡು ಎತ್ತಿದ್ಯಾ ಅನ್ಬೋಸು. ಅಮ್ಮಗ ನಟ್ಟಿ ಎಣ್ಣಾಗಾರ ಎತ್ತಿ ಅದ ಗಂಡಾಗ ಎತ್ಬಿಟ್ಟು ನನ್ನ ತೊಟ್ಟಾಗ ಏನೂ ಆಗಿಲ್ಲ ಸದ್ಯಕ್ಕೆ. ಇಲ್ಲಿ ಗಂಟ ಬಂದದ ಅನ್ನದ ಮೇಲೆ ಹಂಗೆ ಯಾರು ದುರಂಕಾರ ಆಡ್ಬಾರ್ದು. ನಂದು ತಪ್ಪದೆ, ನಾನು ಹೊಸಿ ಉರ್ಸ್ಬಿಟ್ಟು ನಾನು ಉರ್ಸಿದ್ಕೆ ಹಂಗೆ ಮಾಡಲಿಲ್ಲ. ನಮ್ಮಮ್ಮ ಏನೋ ಮಾತಾಡ್ತಾವ ನೋಟ್ ಹಂಗೆ ಮಾಡ್ದ. ನಮ್ಮ ಅಮ್ಮಂದು ತಪ್ಪು, ನಂದು ತಪ್ಪು, ನಮ್ಮ ಅಣ್ಣನ ಸ್ವಲ್ಪ ಜಾಸ್ತಿನೇ ತಪ್ಪು. ಏನ್ ತಪ್ಪು? ಜಿಮ್ ಹೋಗಿದ್ದೆ ಗೋಬಿ ತಿನ್ಬೇಡ ಅಂದ್ರೆ ತಪ್ಪ? ಅವ್ನು ತಿನ್ನಕ್ ಹೋಗಿದ್ ನೋಡಿದ್ಯಾ ನೀನು ತಾಯಿ? ಕುತ್ಕೋ ಉರ್ಸು. ಅಮ್ಮಂದಿರು ಮಕ್ಳಿಗೆ ಬೈಬೇಕು, ಜಾಸ್ತಿ ಬೈಬಾರ್ದು. ಜಾಸ್ತಿ ಬೈದ್ರೆ ಹಿಂಗಾಯ್ತದ ನೋಡು. ಚಿತ್ರಾನ್ನ ಸರಿಯಾಗಿ ಸೇರ್ಕತ್ತಿದೆ. ನಿನ್ನ ಹಿಂಗ್ ನೋಡಕ್ಕೆ ಒಂಥರ ಖುಷಿ ಆಯ್ತದ ನಂಗೆ, ಇದ್ರಲ್ಲಿ ಒಂಥರ ಸಂತೋಷ ಆಯ್ತದೆ. ಶಶಿಕಲಮ್ಮ ಗೈಸ್, ನೆನ್ನೆನು ವಿಜಿ ಜಿನ್ನೋಳಿ ಅವರು ಬಂದಿಲ್ಲ, ಇವತ್ತು ಅವ್ರು ಬಂದಿಲ್ಲ. ವಿಜಿಗೇನೋ 2-3 ದಿವಸದಿಂದ ಹುಷಾರಿಲ್ವಂತೆ ಪಾಪ, ಅದಕ್ಕೋಸ್ಕರ ಕರೆಕ್ಟಾಗಿ ಕೈಯೂ ಸಿಕ್ಕಿಲ್ಲ. ಅವನು ಇವತ್ತು ಸಂಜೆ ಫೋನ್ ಮಾಡಿದಾಗ ಹೇಳ್ದಂಗಂತ ಆಸ್ಪತ್ರೆಗೆ ಹೋಗಿದ್ದಿ ಕಳ ಅಂತ. ಜಿನ್ನೋಳಿ ಬಂದಿಲ್ಲ, ಸಸಾಂಗ್ ಮನಿ ಕಣ್ಣವನೇ. ಮತ್ತೆ ಗೈಸ್ ಇವತ್ತು ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ, ನೀವು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್. ಮತ್ತೆ ಗೈಸ್ ಇನ್ಮೇಲಿಂದ ಡೈಲಿ ವ್ಲಾಗ್ನ ಬೆಳಗ್ಗೆನೇ ಅಪ್ಲೋಡ್ ಮಾಡ್ಬಿಡ್ತೀನಿ.